ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್. ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅವರೆಕಾಳು ಸಪ್ಪೆಸರು ಅಥವಾ ಉಪ್ಸಾರು ಅಂತ ಹೇಳಿ ಕೂಡ ಕರೀತಾರೆ ಇದನ್ನು. ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಇವತ್ತು ಅವರೆಕಾಳು ಜಾಸ್ತಿ ಇದ್ದರಿಂದ ಈ ಥರ ಸಪ್ಪೆಸರು ಮಾಡಿ ತುಂಬ ದಿನ ಆಗಿತ್ತು. ಈಗ ಅವರೆಕಾಳ್ದು ಸೀಸನ್ ಆಗಿರೋದ್ರಿಂದ ಇದು ವಾರದಲ್ಲಿ ಒಂದು ಸಾರಿ ಆದರೂ ಮಾಡ್ಕೊತೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ತುಂಬ ಈಸಿಯಾಗಿರುತ್ತೆ, ಹಾಗೆ ಟೇಸ್ಟಿ ಅಂತ ಕೂಡ ಹೇಳ್ಬೋದು. ಬಾಯಿ ಕೆಟ್ಟಿದ್ರೆ, ಈಗ ಜ್ವರ ಬಂದು ಕೆಮ್ಮು ನೆಗಡಿ ಆಗಿ ಬಾಯಿ ಕೆಟ್ಟೋಗಿರುತ್ತೆ, ಆ ಟೈಮಲ್ಲಿ ಈ ಥರ ಸಪ್ಪೆಸರು ಉಪ್ಸಾರು ಅದನ್ನು ಮಾಡಿಕೊಂಡ್ರೆ ಬಾಯಿಗಂತೂ ಒಳ್ಳೆ ಟೇಸ್ಟ್ ಸಿಗುತ್ತೆ ಖಾರವಾಗಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದಿಬ್ಬರಿಗೆ ಆಗೋಷ್ಟು ಅಷ್ಟೇ ಮಾಡ್ತಾ ಇರೋದು. ಈಗ ನಾನು ಒಂದು ಟೊಮೊಟೊ ಹಾಗೆ ಒಂದು 10 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ವಿಜಿಲ್ ಕುಕ್ಕರ್ ಮುಚ್ಚಳನ ಮುಚ್ಚಿ 1 ವಿಜಲ್ ಅಥವಾ 2 ವಿಜಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ನಾನು 2 ವಿಜಲ್ನ ಬರ್ಸ್ಕೊತಾ ಇದ್ದೀನಿ. ಸೊ ನೋಡಿ, ಚೆನ್ನಾಗಿ ಬೆಂದಿದೆ ಕಾಳೆಲ್ಲ. ಟೊಮೊಟೊ ಸಪ್ರೇಟು ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಕಾಳು ಇದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಹೆಬ್ಬೆಟ್ಟು ಗಾತ್ರ ಅಷ್ಟು ಹುಣಸೆಹಣ್ಣ ತೊಗೊಂಡಿದ್ದೀನಿ. ಒಂದು 7ರಿಂದ 8 ಅಥವಾ ಒಂದು 10 ತೊಗೊಂಡ್ರು ಓಕೆ ಬೆಳ್ಳುಳ್ಳಿ ನಾನು ಸಿಪ್ಪೆ ಸುಲಿದು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಜಾಸ್ತಿ ನುಣ್ಣಗೂ ಅಲ್ಲ ಅಥವಾ ಜಾಸ್ತಿ ದಪ್ಪನೂ ಅಲ್ಲ, ಆ ಥರ ಇದನ್ನು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಮಿಕ್ಸಿನಲ್ಲಿ. ಸೊ ನೋಡಿ, ಈಗ ಈ ಒಂದು ಉಪ್ಸಾರು ಅಥವಾ ಸಪ್ಪೆಸರು ಖಾರ ರೆಡಿಯಾಗಿದೆ. ಇದು ಕೈಯಲ್ಲಿ ಕೂಡ ಕಿವುಚ್ಕೊಂಡು ತಿನ್ಬೋದು. ಕೈ ಉರಿಯುತ್ತೆ ಅನ್ನೋರು ಈ ಥರ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡ್ರು ದಪ್ಪ ಚೆನ್ನಾಗಿರುತ್ತೆ. ಸೊ ನೋಡಿ, ಕಾಳು ಈಗ ಕಾಳು ಬೇಯಿಸಿರೋಂಥ ಸಪ್ಪೆಸರು ಹಾಗೆ ಖಾರ ಈಗ 3 ಕೂಡ ರೆಡಿ ಆಗಿದೆ. ಇವಾಗ ನಾನು ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಂಡಿದ್ದೆ. ಇದ್ರ ಜೊತೆ ಮುದ್ದೆನೇ ಪರ್ಫೆಕ್ಟಾಗಿರುತ್ತೆ ನೋಡಿ. ಇದ್ರ ಜೊತೆ ಬೇಕು ಅಂದರೆ ನೀವು ಉಪ್ಪಿನಕಾಯಿ, ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಪಕ್ಕ ಹಳ್ಳಿ ಸ್ಟೈಲಲ್ಲಿ ಹಳ್ಳಿನಲ್ಲಿ ಇದು ಮಾಡ್ಕೊಂಡು ತಿಂತಾ ಇರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೀವು ಕೂಡ ಈ ಥರ ಹಸಿ ಕಾಳು ತಂದಾಗ, ಅವರೆಕಾಳಾಗಿರಲಿ ಅಥವಾ ಸಂಡೆಕಾಳಾಗಿರಲಿ, ಯಾವುದೇ ಕಾಳು ಹಾಕಿ ಈ ಥರ ಸಪ್ಪೆಸರನ್ನ ನೀವು ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಅನ್ನ ಜೊತೆ ಅಥವಾ ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಈ ಥರ ಟ್ರೈ ಮಾಡ್ಬೋದು. ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನನಗೂ ಅಷ್ಟೇ, ತುಂಬ ಅಂದರೆ ತುಂಬಾ ಇಷ್ಟ. ಜ್ವರ ಬಂದಾಗಂತೂ ನಾನು ಫಸ್ಟ್ ಮಾಡೋದೇ ಇದು. ನಾನ್ ವೆಜ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಫಸ್ಟು ಬಾಯಿ ಕೆಟ್ಟಿದೆ ಅಂತ ಅಂದ ತಕ್ಷಣ ನಾನು ಈ ಥರ ಸಪ್ಪೆಸರು ಮಾಡ್ಕೊಂಡ್ಬಿಡ್ತೀವಿ. ಮುದ್ದೆ ಜೊತೆ ಜ್ವರ ಬಂದಾಗೆಲ್ಲ ಇದು ಮಾಡಿಕೊಂಡ್ರೆ ಖಾರವಾಗಿ ನಾಲಿಗೆ ಕೂಡ ಟೇಸ್ಟ್ ಸಿಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.